ಶಿಕ್ಷಕರ ಸಂಘದ ವತಿಯಿಂದ ಮತ್ತು ನಮ್ಮ ವೈಭವ ಲಕ್ಷ್ಮಿ ಬಡಾವಣಾ ಸೇವಾಕಾಂಕ್ಷಿಗಳ ವತಿಯಿಂದ ಮತ್ತು ಈ ಶ್ರೀ ಕ್ಷೇತ್ರ ದುರ್ಗಸ್ಥಳ ಸಂಸ್ಥಾಪಕರಾದಂಥ ಸ್ವಾಮಿಗಳ ಸನ್ನಿಧಾನಕ್ಕೆ ನಾವೀಗ 2 ತಿಂಗಳಿಂದ ಬರಬೇಕು ಅಂತಂತ ನಮ್ಮ ಧರ್ಮಣ್ಣವ್ರು ಕೇಳ್ತಾ ಇದ್ರು. ಆದರೆ ಇವತ್ತು ನಾವು ಬಂದು ಭಾಳ ಖುಷಿಯಾಗಿಬಿಟ್ಟಿದ್ವಿ. ಎಷ್ಟು ಖುಷಿಯಾಗಿದೆಯಪ್ಪ ಅಂತಂತಂದರೆ ಆರಲುಗೊಂಡ ಕೆರೆಗೆ ಹೊಳೆ ನೀರು ಹರಿದಂತೆ, ಬರಲುಗೊಂಡ ಸಸಿಗೆ ಮಳೆ ಸುಸಿದಂತೆ, ಇಹದ ಸುಖ ಪರದ ಗತಿ ಎರಡೂ ಮೇಳೈಸಿ ಬಂದು ಈ ಗುರು ಪಾದವನ್ನು ನಾವು ಮುಟ್ಟಿದ್ದೀವಿ. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ, ಆರಲುಗೊಂಡ ಕೆರೆಗೆ ಅಂದರೆ ಕೆರೆಯಿಂದೇನು ಆರ್ತಾ ಇರುತ್ತೆ, ಇನ್ನೇನು ಜಲಚರ ಜೀವಿಗಳು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರಿಲ್ಲ. ಈ ಅಂಥ ಕೆರೆಗೆ ನೀರು ಬಂದಂಗೆ ಆಯ್ತು. ಬರಲುಗೊಂಡ ಸಸಿಗೆ ಮಳೆ ಸುರಿದಂತೆ, ಬರಲು ಅಂದ್ರೆ ಇನ್ನೇನು ಒಣಗಿ ಹೋಗ್ತೈತೆ, ಆ ಸಸಿ ಒಣಗಿ ಹೋಗ್ತೈತೆ, ಇನ್ನೇನು ಸತ್ಯ ಕಣಪ್ಪ ಅಂತೈತೆ. ಅದಕ್ಕೆ ಮಳೆ ಬಂದರೆ ಎಷ್ಟು ಖುಷಿ ಆಗುತ್ತೋ. ನಮ್ಮ ಇಹದ ಸುಖ ಪರದ ಗತಿ ಎಲ್ಲದೂ ಮೇಳೈಸಿ ನಮ್ಮ ಬಡಾವಣೆಲ್ಲ ಬಂದು ಶ್ರೀ ಗುರು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ದೀವಿ. ಅಷ್ಟು ಖುಷಿ ನಮಗೆ ಆಗ್ತೈತೆ. ಸ್ವಾಮಿಗಳು ಸಹಸ್ರಾರು ಭಕ್ತರ ನೋವುಗಳನ್ನು, ನಲಿವುಗಳಿಗೆ ಸ್ಪಂದಿಸಿ ಅವರ ಆಸೆ ಆಕಾಂಕ್ಷೆ ಕಾಮನೆಗಳನ್ನು ಈಡೇರಿಸಿದ್ದಾರೆ. ಆದರೆ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ನಾವು ಈ ಥರ ಮಾಡಿದ್ದೀನಿ ಅಂತಂತ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ. DVG ಅವರು ಒಂದು ಕಡೆ ಹೇಳ್ತಾರೆ, ಏನಂತಪ್ಪ ಅಂತಂದರೆ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಒಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಸೂರ್ಯಚಂದ್ರ ಜಗತ್ತಿಗೆ ಬೆಳ್ಕೊಡ್ತೆ ಎಂದಾರು ಬಾಯಿ ಬಿಟ್ಟು ಹೇಳಿದಾರಾ? ಇಲ್ಲ, ಖಂಡಿತ ಹೇಳಿ. ಮಾವಿನ ಮರ ಹಣ್ಣು ಕೊಡುತ್ತೆ, ಫಲವತ್ತಾದ ಹಣ್ಣು ಕೊಡುತ್ತೆ, ಎಂದಾರ ಅದು ತುತ್ತೂರಿ ಧ್ವನಿ ಮಾಡಿ ಹೇಳಿತ್ತಾ ನಾನು ಹಣ್ಣು ಕೊಡ್ತಿದ್ದೀನಿ ಕಣಪ್ಪ ಅಂತ? ಎಲ್ಲೂ ಹೇಳಿಲ್ಲ. ಹಂಗೆ ನಮ್ಮ ಗುರುಗಳು ಎಷ್ಟು ವಿನಯ ನೋಡ್ರಿ, ಅವ್ರ ಗುರುಗಳು ಎಷ್ಟು ನಮ್ಮನ್ನೆಲ್ಲ ಆಧರಿಸ್ತಿದ್ದಾರೆ, ನಿಮ್ಮ ಭಕ್ತಾದಿಗಳನ್ನ ಎಷ್ಟು ಆಧರಿಸ್ತಿದ್ದಾರೆ. ಅವ್ರು ಹೋಗಿರೋ ಅವ್ರ ಜೀವನ ವೃತ್ತಾಂತನೆಲ್ಲ ಹೇಳ್ಕೊಂತಿದ್ದಾರೆ ನೋಡ್ರಿ. ನಾನು ಪೊಲಿಟಿಷಿಯನ್ ಓದಿ ಎಲ್ಲ ಯಾರು ಸ್ವಾಮಿಗಳು ಇವತ್ತಿನ ಕಾಲದಾಗ ಯಾರು ಹೇಳಲ್ಲ. ಅವರಿಗೆ ಪ್ಲಸ್ ಪಾಯಿಂಟ್ ಮಾತ್ರ ಹೇಳ್ಕೊಂತಾರೆ ವಿನಃ ಮೈನಸ್ ಪಾಯಿಂಟ್ ಯಾವುದೂ ಹೇಳಲ್ಲ ನೋಡ್ರಿ. ಎಲ್ಲದೂ ಓಪನ್ ಆಗಿ ಹೇಳ್ಕೊಂತಿದ್ದಾರೆ. ನಾವು ನೋಡ್ರಿ ಇಲ್ಲಿಲ್ಲೇ ಓದಿ ಅವ್ರ ಇಂಥರ ಕರೆದು ಹಿಂಗೆ ಮಾಡಿದ್ರೆ ಇಂಥರ ಕರೆದು ಎಲ್ಲ ಓಪನ್ ಆಗಿ ಹೇಳ್ಕೊಂತಿದ್ದಾರೆ. ಅಂಥ ಸದ್ಭಕ್ತರು ತೆರೆದ ಹೃದಯ, ಓಪನ್ ಆರ್ಟಾಗಿ ಹೇಳ್ತಿದ್ದಾರೆ. ಅವತ್ತಿನ ಕಾಲದಾಗೆ ರಾಮಾಯಣದಾಗೆ ಮಹಾಭಾರತದಾಗೆ ರಾಮಾಯಣದಾಗೆ ಹನುಮಂತ ಎದೆ ಬಗೆದು ರಾಮಚಂದ್ರ ತೋರಿಸ್ದಂಗೆ ಇವರು ಎದೆ ಬಗೆದು ಸತ್ಯನೇ ಹೇಳ್ತಿದ್ದಾರೆ ನಮ್ಮಂಥ ಭಕ್ತಾದಿಗಳ ಮುಂದೆ. ಅಂಥ ಒಂದು ಸ್ವಾಮೀಜಿಗಳ ಒಂದು ಸಂವಿಧಾನಕ್ಕೆ ಬಂದು ನಾವು ಖಂಡಿತ ಪುನೀತರಾದರು, ಭಾಳ ನಾವು ಧನ್ಯರಾದರು. ಆದರೂ ಅವರು ನಮ್ಮನ್ನೇ ಶಿಲ್ಪಿಗಳು ಅಂತ ಇಲ್ಲ ಸರ್. ದಯವಿಟ್ಟು ನೀವು ನೂರಾರು ಜನರ ನೋವನ್ನು ನಲಿವನ್ನು ನೀಕ್ಷಿರೋರು, ದಯವಿಟ್ಟು ಇಂಥ ಭಗವಂತ ಆ ಶಕ್ತಿಯನ್ನು ನಿಮಗೆ 100 ಮಡಿ ಕೊಡಲಿ, ಇಲ್ಲ 100 ಮಡಿ ಕೊಡ್ಲಿ ಸಾ. 1000 ಕೈಯಿಂದ ನೀವು ಸೇವೆ ಮಾಡಿ ಸಾ. 1 ಕೈಯಿಂದ ನಮಸ್ಕಾರ ಮಾಡಿ ಸಾ, ಇಲ್ಲ 1000 ಕೈಯಿಂದ ಸೇವೆ ಮಾಡಿ ಸಾ. ಆ ಭಾಗ್ಯ ಭಗವಂತ ಕೊಡ್ಲಿ ಅಂತ ನಾನು ಕೇಳ್ತೇನೆ. ಇಲ್ಲ ಏನಂದ್ರೆ ಒಂದು ಚೂರು ದೇವ್ರು ಸಿಕ್ಕಿತ್ತು ಅಷ್ಟೇ, ಬಡವ ಒಂದು ನೀರು ಸಿಕ್ಕಿತ್ತು, ಅದು ಒಂದು ಸೇವೆ ಮಾಡ್ತೀನಿ, ಕೆಲವೊಂದ್ಸರಿ ಬೈಕ್ ಬಿಡ್ತೀನಿ, ಸಿಟ್ಟು ಬರ್ತದೆ. ಬಟ್ ಇವರು ಸಾವಿರಾರು ಶಿಲ್ಪಿಗಳು. ನನಗೆ ಏನಂದರೆ ಕಲ್ಲನ್ನ ಕೆತ್ತಬೋದು, ಮನ್ಸನ್ನ ಕೆತ್ತಕ್ಕಾಗಲ್ಲ. ಈಗ ಸಾಕಷ್ಟು ಜನ ಬರ್ತಾರೆ ಇಲ್ಲಿ, ನಾವು ಇವರು ಅಂತ ಹೇಳ್ಕೊಂತಾರೆ. ಅವ್ರನ್ನ ಕೆತ್ತಿ ಸಾಕಾಯ್ತು, ಬೈದು ಸಾಕಾಯ್ತು. ಬಟ್ ಇವರು ಎಷ್ಟೋ ಪುಣ್ಯ ಪುರ್ಗುಣ ಎತ್ತಿ ಏನೇನೋ ಕೆಲಸಕ್ಕೆ ಎತ್ತು ಮಾಡಿದರೆ ನಮಗಿಂತ ಜಾಸ್ತಿ ಇವರಿದು. ಅಣ್ಣ ನಮ್ಮ ಒಳಗೆ ಒಂದ್ಸರಿ ಏನಾರ ಆಂಕರಿಗೆ ಹೋಗ್ಬಿಡ್ಲಿಂತ ಆಶ್ರಮ ನಮಗೆ ನೋಡಿ